ರೂಮ್ ಬಿಟ್ಟು ಈಗ ಸ್ವಲ್ಪ ಏನು ಅಮೌಂಟ್ ಕ್ಯಾಶ್ ತೊಗೊ ವಿಡ್ರಾಲ್ ಮಾಡ್ಕೋಬೇಕು, ಯಾಕಂದ್ರೆ ಮುಂದೆ ನೇಪಾಳದಾಗ ಎಕ್ಸ್ಚೇಂಜ್ ಮಾಡ್ಬೇಕಾಗತ್ತೆ. ಟೈಮ್ 1:14 ಆಗೈತಿ. ಸರ್ವಿಸ್ ಪುಣ್ಯ 2.5 ತಾಸು 3 ತಾಸು ತೊಗೊಂಡ್ರೆ, ಬಟ್ ಚಲೋ ರೆಸ್ಪಾನ್ಸ್ ಕೊಟ್ರೆ. KTMದು ಆಯ್ತು, ನಂದು ಆಯ್ತು. ಆಯಿಲ್ ಚೇಂಜ್ ಏನು ಮಾಡಿಸ್ಲಿಲ್ಲ, ಅವಶ್ಯಕತೆ ಬೀಳಿಲ್ಲ, ಚಲೋ ಇತ್ತು ಆಯಿಲ್. ಸೊ ಈಗ ನೆಕ್ಸ್ಟ್ ಜನಕ್ಪುರ್ ಹೋಗೋಣಂತೀಗ. ಹೋಗಿದ್ರೆ ಮುಂಚೆ ಸ್ವಲ್ಪ ಗ್ಯಾಸ್ ವಿಡ್ರಾಲ್ ಮಾಡಿ, ಊಟನೂ ಮಾಡಿಲ್ಲ, ನಾಷ್ಟನೂ ಮಾಡಿಲ್ಲ, ಏನು ಮಾಡಿ ಹೋಗೋಮಂತ. ನೇಪಾಳ ಎಂಟ್ರಿ ಅದು ಫೈನಲಿ ಇಂಟರ್ನ್ಯಾಷನಲ್ ಬೋರ್ಡ್ ಕ್ರಾಸ್ ಮಾಡಿದ್ವಿ. ನೇಪಾಳ ಎಂಟ್ರಿ ಆಗೇವಿ. ಬೈಕ್ಸಿಗೆ 3 ವೀಲರ್ಸಿಗೆ ಈ ರೋಡ್ ಬರುತ್ತೆ, 4 ವೀಲರ್ಸಿಗೆ ಬಾಜು ಒಂದು ರೋಡ್ ಹೋಗುತ್ತೆ, ಬ್ರಿಡ್ಜ್ ಹೋಗುತ್ತೆ. ಅದ್ರ ಮ್ಯಾಗ 4 ವೀಲರ್ಸಿಗೆ ಕಾರ್ ಗಿರ್ಗೆಲ್ಲ ಅದಕ್ಕೆ ಮಾಡ್ತಾರೆ, ಅಲೋ ಮಾಡ್ತಾರೆ. ಸೊ ಇದು ಬ್ರಿಡ್ಜ್ ಇಂಡಿಯಾ ನೇಪಾಳ ಬ್ರಿಡ್ಜ್. ಬಾ ಏ ಮೂತ್ ಬಾಯಾಗೇನು ತಿರ್ಗಾತಾನ ಹಂಗೆ ಮಾಡ್ತಾನೆ. ಹತ್ರ ಚಾಂಜ್ ಪಾಸ್ ಖರೆ ಏನಾಯ್ತಪ್ಪ. ಓ ಇಲ್ಲಿ ಬಂದು ನಾವು ಮಾಡ್ಕೋಬೇಕಲ್ಲ ನಮ್ದು ಪಾಸ್. ಎಷ್ಟು ದಿವ್ಸಕ್ಕೆ ಏನು ಒಂದು ಸಾರಿ ಇಲ್ಲಿ ಮಾಡ್ಕೋಬೇಕು ನಾವು. ಇಲ್ಲೇ ಪಾರ್ಕ್ ಮಾಡ್ಕೋಬೋದು. ಓಕೆ ಬನ್ಸರ್ ಮಾಡೋದು. बंसा कटवा रहे क्या? क्या क्या चाहिए? आरसी चाहिए। कितने दिन का मिलता है? बाइक है। बाइक है 150 होगा एक दिन का। 8 दिन ज़्यादा है 200 पर डे। नेपाली करेंसी नहीं इंडियन। आपका सिर्फ कुछ भी ना कर, सिर्फ आपका ओरिजिनल पेपर चाहिए तभी कॉन्ट्रैक्ट मिलेगा। ड्राइविंग लाइसेंस है आरसी का ओरिजिनल ऐसा ये देखिए तो वो वाला चाहिए क्या? वाला नहीं है कहाँ जाना है? अशोक की बर्मन नहीं ये हमारा है ना गवर्नमेंट ऐप है ना। सुनिए ना भैया हाँ सिर्फ आरसी का ओरिजिनल पेपर चाहिए। तो खुला हुआ है नहीं बंद है वो बल रहा है तो ಬನ್ಸರ್ ಮಾಡಿಸಿ ಇಲ್ಲಿ ಮನಿ ಎಕ್ಸ್ಚೇಂಜ್ ಮಾಡಕೊಂತೀವಿ. ಏನೇನು ಚಾರ್ಜಸ್ ಐತೆ ನೋಡುಮಂತ. ಚಾರ್ಜಸ್ ಕೊಡಕ್ಕೆ ಹೋಗ್ಬೇಡ ಅಂತ ಹೇಳ್ಯಾರ ನಮ್ಗೆ ಗೊತ್ತಿದ್ದವ್ರು. ನೋಡುಮಂತ ಏನು ಹೇಳ್ತಾರಂತ. ಎಂತ ಎಷ್ಟಾದರೂ ತಗೋರಿ ಉಳಿದ್ರೆ वापस ಹೋಗ್ಬೇಕಾದ್ರೆ ಅಲ್ಲಿ ಕೊಟ್ಟು ಹೋಗ್ರಿ रिटर्न ऑप्शन। अभी कमीशन नहीं कट रहा है बराबर ही मिल रहा है इसमें नुकसान भी नहीं है। जितना पैसा है एक्सचेंज कीजिए जितना बचेगा आगे 100 रुपये 160 ಅಷ್ಟೇ ಅಷ್ಟೇ ಇದೆ ಅಷ್ಟೇ ಕೊಡು ಎಷ್ಟು ಮಾಡ್ಸೋಣ ಅಷ್ಟು ಅಷ್ಟು 20,000 ಐತಿಲ್ಲ ಅಲ್ಲ ಅಲ್ಲ ಕೊಡಲಿಲ್ಲ ಅಲ್ಲಿ ಅದು ಕ್ಯಾಮರಾ ಆನ್ है ना वो कैमरा मत रिकॉर्ड मत कीजिए। ಬನ್ಸಾರು ಮಾಡಿದ್ವಿ. ಬನ್ಸಾರು ಮಾಡಿ ಜಸ್ಟ್ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಂಡು ಕರೆನ್ಸಿ ಎಕ್ಸ್ಚೇಂಜಿಗೆ ಮೊದಲು ನಂಗೆ ಕಮಿಷನ್ ಇಲ್ಲ. ಎಷ್ಟು ಕೊಡ್ತೀರಿ ಅಷ್ಟು ಕನ್ವರ್ಟ್ ಮಾಡಿ ಕೊಡ್ತಾರೆ. 1.6 ಹೆಚ್ಚಿಗೆ ಬರುತ್ತೆ. ಒಂದು 25,000 ಎಕ್ಸ್ಚೇಂಜ್ ಮಾಡಿದ್ವಿ. 40,000 ಬಂತು. ಯಾಕಂದ್ರೆ ಪೆಟ್ರೋಲ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. 8 ದಿವಸ ಇರ್ತೇವೆ 8 ದಿವಸ. ಬನ್ಸಾರ 125 ರೂಪಾಯಿ ಐತಿ. ಸ್ವಲ್ಪ ಸ್ಕ್ಯಾಮ್ ಮಾಡ್ತಾರೆ ಇಲ್ಲೇ. ಸ್ಕ್ಯಾಮ್ ನೋಡ್ಕೊಂಡು ಎಲ್ಲದಕ್ಕೂ ನೇಪಾಳಿ ಕರೆನ್ಸಿ ಇಂಡಿಯನ್ ಕರೆನ್ಸಿ ಕೇಳ್ಕೊಂಡು ಬೈ ಮಾಡಿರಿ ತೊಗೋರಿ ಅವೆಲ್ಲ ಮಾಡಿರಿ. 125 ರೂಪಾಯಿ ಒಂದು ದಿವ್ಸಕ್ಕೆ. ಅಂದ್ರೆ ಒಂದು ದಿವ್ಸಕ್ಕೆ 125 ರೂಪಾಯಿ ಆಗುತ್ತೆ. 8 ದಿವ್ಸಕ್ಕೆ 1600 ನೇಪಾಳಿ ಕರೆನ್ಸಿ ಆಗುತ್ತೆ. ನಾವು 8 ದಿವ್ಸಕ್ಕೆ ತೊಗೊಂಡೇವಿ. ಈ ಟೈಪ್ ಮಾಡ್ಕೊಂಡು ಎಕ್ಸ್ಚೇಂಜ್ ಅಂತೂ ಫ್ರೀ, ಕಮಿಷನ್ ಇಲ್ಲ. ಪ್ಲೇನ್ ಎಷ್ಟು ಕನ್ವರ್ಟ್ ಮಾಡಿ ಕೊಟ್ರೆ ಅಷ್ಟು. ಫೈನಲಿ ನೇಪಾಳ ಎಂಟ್ರ್ ಆದ್ವಿ. ಇಂಟರ್ನ್ಯಾಷನಲ್ ಬಾರ್ಡರ್ ಕ್ರಾಸ್ ಮಾಡಿದ್ವಿ. ಅದು ನೆಕ್ಸ್ಟ್ ಲೆವೆಲ್ ಫೀಲಿಂಗ. ಇಂಡಿಯಾ ಕ್ರಾಸ್ ಮಾಡಿ ನೇಪಾಳ ಬಂದೇವಿ. ನೇಪಾಳದಾಗ ನೋಡಿದ್ರಿ ಅಲ್ಲೇ ಸ್ಟಾರ್ಟಿಂಗ್ ಎಲ್ಲ ಚೆಕ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆಮೇಲೆ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಕರೆನ್ಸಿ ಎಕ್ಸ್ಚೇಂಜ್ ಮಾಡಬೇಕಾದ್ರೆ ಅಥವಾ ಏನೋ ಒಂದು ಬೈ ಮಾಡಬೇಕಾದ್ರೆ ನಿಮ್ಮ ತಲೆಯಾಗಿರ್ಬೇಕು ಏನಂತಂದ್ರೆ ಇಂಡಿಯನ್ ಕರೆನ್ಸಿಯೋ ನೇಪಾಳಿ ಕರೆನ್ಸಿಯೋ. ನಮ್ಮದು 1 ರೂಪಾಯಿ, ಇಲ್ಲಿ 1.6 ರುಪೀಸ್. ನೀವು ಕನ್ವರ್ಟ್ ಮಾಡಿದಾಗ ಜಾಸ್ತಿ ಆಗುತ್ತೆ. ನಮ್ದು 1.6. ಇವ್ರು ನೇಪಾಳದವ್ರು ನಮ್ಗಿಂತ ಕಡಿಮೆ ಐತೆ ಇವ್ರದ್ದು ಕರೆನ್ಸಿ. ಸೊ
ಸೊ ನಾವು 25,000 ರೂಪಾಯಿಗೆ 40,000 ರೂಪಾಯಿ ನಾವು ಕನ್ವರ್ಟ್ ಮಾಡ್ಕೊಂಡಿವಿ. ಮೊದಲು ಕಮಿಷನ್ ಬೀಳ್ತಿತ್ತು, ಈಗ ಕಮಿಷನ್ ಏನೂ ಇಲ್ಲ. ಸೊ ಕಮಿಷನ್ ಕೊಟ್ಟು ಬರಕ್ಕೆ ಹೋಗ್ಬೇಡಿ. ಬನ್ಸಾರ 125 ರೂಪಾಯಿ ಒಂದು ದಿವ್ಸಕ್ಕೆ ಐತಿ. ಒಂದು ದಿವ್ಸಕ್ಕೆ 125 ರೂಪಾಯಿ ಐತಿ. ಈ ಬನ್ಸಾರ ಏನಂತಂದ್ರೆ ನಾವು ಬೇರೆ ಇಂಟರ್ನ್ಯಾಷನಲ್ ಬಾರ್ಡರ್ ಕ್ರಾಸ್ ಮಾಡಿ ನಮ್ಮ ವೆಹಿಕಲ್ ನಾವು ಈ ನೇಪಾಳಿಗೆ ಬರ್ಬೇಕಂದ್ರೆ ಕೊಡುವ ಚಾರ್ಜಸ್ ಟ್ಯಾಕ್ಸ್ ಅಂತ ತಿಳ್ಕೊಬೋದು. 125 ರೂಪಾಯಿ ಐತಿ. ಗೌರ್ಮೆಂಟ್ ಆಫೀಷಿಯಲ್ಸು ಅದನ್ನ ಸ್ಕ್ಯಾಮ್ ಮಾಡ್ತಾರೆ. ಈಗ ಜಸ್ಟ್ ಅದಾಗೈತಿ. ನಂದು RC ಕಾರ್ಡ್ ನಾನು ಒರಿಜಿನಲ್ ಅಂತ ತಿಳ್ಕೊಂಡು ಡೂಪ್ಲಿಕೇಟ್ ತಂದುಬಿಟ್ಟೆ. ಸೊ ಅವ ನನ್ನ ಕಡೆಯಿಂದ ಸ್ವಲ್ಪ ಹೆಚ್ಚಿಗೆ ಅಮೌಂಟ್ ತೊಗೊಂಡು ಮಾಡಿ ಕೊಟ್ಟಾರ. ಅಂದ್ರೆ ಇಷ್ಟೆಲ್ಲ ಗೌರ್ಮೆಂಟ್ ಆಫೀಸಲ್ಲಿ ಆಗೋದಂದ್ರೆ ಹೊರಗಡೆ ಎಷ್ಟು ಸ್ಕ್ಯಾಮ್ ಆಗತ್ತೆ ನೀವು ಯೋಚನೆ ಮಾಡಿರಿ. ನನಗೆ ಎಂಟ್ರಿ ಆಗಬೇಕಿತ್ತು, ಎಂಟ್ರಿ ಆಯ್ತು. ನನ್ನ ಬನ್ಸಾರದಾಗ ನಂದು ಅದನ್ನು ಬಂದೈತಿ, ಏನೋ ಗಾಡಿ ನಂಬರ್ ಬಂದೈತಿ, ಎಲ್ಲ ಬಂದೈತಿ. ಸೊ ಇಟ್ಸ್ ಎವ್ರಿಥಿಂಗ್ ಫೈನ್. ನೀವು ನೋಡ್ಬೇಕಾದ್ರೆ ಏನೇ ಇರಲಿ ಡಿಜಿ ಲಾಕರ್ ಕೆಲಸ ಮಾಡೋಂಗಿಲ್ಲ, ಡಿಜಿ ಲಾಕರ್ದವ್ರು ಇಶ್ಯೂ ಮಾಡೋಂಗಿಲ್ಲ. ಅವ್ರಿಗೆ ಕಂಪ್ಲೀಟ್ ನಿಮ್ದು ಕಾರ್ಡ ಬೇಕು, ಬೇರೆ ಏನು ಇಶ್ಯೂ ಆಗಂಗಿಲ್ಲ. ಇಲ್ಲಿ ಇಶ್ಯೂಸ್ ಏನೂ ಇಲ್ಲ. ಬರೀ ಏನು ಕೇಳ್ತಾರೆ ಅವ್ರು ನಿಮ್ಗೆ ಡಿಜಿ ಲಾಕರ್ ನಡೆಯಂಗಿಲ್ಲ. ಓನ್ಲಿ ಅವ್ರು ಕೇಳೋದು ನಿಮ್ಗೆ ಒರಿಜಿನಲ್ RC ಕಾರ್ಡ್, ಗಾಡಿ ತೊಗೊಂಬರ್ಬೇಕಂದ್ರೆ ಒರಿಜಿನಲ್ ಆಧಾರ್ ಕಾರ್ಡ್ ಇಷ್ಟ, ಆಮೇಲೆ ವೋಟರ್ ID, ಇವು 3 ಮಾತ್ರ ಕಂಪಲ್ಸರಿ ಒರಿಜಿನಲ್ ಆಗಿ ತೊಗೊಂಡು ಬರ್ರಿ ನೇಪಾಳಿಗೆ ಬರೋದಿತ್ತು ಅಂತಂದ್ರೆ. ಸಿಮ್ ಕಾರ್ಡ್ ಮಾಡ್ಸಕ್ಕೆ ಬಂದೀವಿ. ಎನ್ಸೆಲ್ ಅಂತಂದು ಅಂತ ಇಲ್ಲಿದ್ದು ಎಷ್ಟು ನೆಟ್ವರ್ಕ್ ಹೆಂಗೆ ಜಿಯೋ ಏರ್ಟೆಲ್ ಹಂಗೆ ಎನ್ಸೆಲ್ ನಡೀತಿಲ್ಲ. ನೇಪಾಳಿ ಕರೆನ್ಸಿ 100 ರೂಪಾಯಿಗೆ ಒಂದು ಸಿಮ್ ಕಾರ್ಡ್ ಕೊಡೋದಾರೆ. ಬಟ್ ರೀಚಾರ್ಜ್ ಎಷ್ಟು ನೋಡ್ಬೇಕಾಗತ್ತೆ. 5G है क्या? ये आपका हाँ 5G का है क्या? 5G 4G 5G नहीं है क्या? 4G मिलेगा इधर. हाँ 5G ಬಂದೇ ಇಲ್ಲ. ಜಸ್ಟ್ ಒಂದು ಸಿಮ್ ತೊಗೊಂಡ್ವಿ, ಎನ್ಸೆಲ್ ಸಿಮ್ ಕೊಡೋಕೆ 100 ರೂಪಾಯಿ ತೊಗೊಂಡ್ರೆ. ಆಮೇಲೆ 7 ದಿವ್ಸಕ್ಕೆ 5 GB ಡಾಟಾ 150 ನೇಪಾಳಿ ಕರೆನ್ಸಿ ತೊಗೊಂಡ್ರೆ. ನೇಪಾಳದಾಗ ಇನ್ನೂ 5G ಬಂದಿಲ್ಲ, ನಾವು 4Gದಾಗ ಅದಾರ. ಸೊ ಇರಲಿ, ಒಂದು ಎಮರ್ಜೆನ್ಸಿ ಎಲ್ಲಿಂದ ಒಂದು ಸಿಮ್ ತೊಗೊಂಡೇವಂತ. ವೈಫೈ ಕಾಲಿಂಗ್ ಎಲ್ಲ ಕಡೆ ವೈಫೈ ಇದ್ದೇ ಇರುತ್ತೆ. ಸೊ ಅದಕ್ಕೆ ಜಾಸ್ತಿ ಏನು ಹಾಕ್ಸಿಲ್ಲ. ಬೇಕಂದ್ರೆ ನಾವು ಆ್ಯಪ್ ಡೌನ್ಲೋಡ್ ಮಾಡಿ ರಿಚಾರ್ಜ್ ಮಾಡ್ಕೋಬೋದು. ಯಾರಾದ್ರೂ ರಿಚಾರ್ಜ್ ಮಾಡ್ತಾರೆ. ಸೊ ಸ್ಟಾರ್ಟಿಂಗ್ ಅಷ್ಟೇ ಇರಲಿ ಅಂತ ಮಾಡಿಸಿ, ಹೆಂಗೂ 8 ದಿವಸ ಇರ್ತೀವಿ. ಅದ್ರ ಪ್ರಕಾರ ಇಲ್ಲಿಂದ 5 GB ಎಮರ್ಜೆನ್ಸಿಗೆ ಮ್ಯಾಪ್ಸ್ ಬೇಕಂತ ಹಾಕ್ಸ್ಕೊಂಡು. ಸೊ ಈಗ ಜನಕ್ಪುರ ಹೋಗುವಂತ. ಲೆಟ್ಸ್ ಮೂವ್ ಟು ಜನಕ್ಪುರ್. ಒಂದು 5 ರಿಂದ 6 ಕಿಲೋಮೀಟ್ರ್ ಗಾಡಿ ಹೊಡತ್ತೀವಿ. ಕಂಟಿನ್ಯೂಸ್ ರೋಡ್ ಹಿಂಗೆ ಬರತ್ತವು. ರೋಡ್ ಮಾಡತ್ತಾರ ಇಲ್ಲಿ. ಹಿಂಗೆ ಹೊಡತ್ತೀವಿ. ರೋಡು ಹಿಂಗೆ ಬರುತ್ತೆ, ಮತ್ತೊಂದು ಪ್ಯಾಚ್ ಚಲೋ ಬರುತ್ತೆ, ಮತ್ತೆ ಹಿಂಗೆ ಬರುತ್ತೆ. ಅದು ಪ್ಯಾಚ್ ಮ್ಯಾಕ್ಸ್ ಟು ಮ್ಯಾಕ್ಸ್ 2 ರಿಂದ 3 ಕಿಲೋಮೀಟ್ರ್ 300 ಮೀಟ್ರ್. ಮತ್ತು ಹಿಂಗೆ ಹೋಗೋದು. ಈ ಹಿಂಗದ ನೋಡ್ರಿ ನೇಪಾಳ ರೋಡ್ಸ್ ಅಂದ್ರೆ ಮಣ್ಣಾಗ ಮುಕ್ಕೋದು. ನೇಪಾಳಿಗೆ ಬಂದ್ರೆ ಮಣ್ಣು ತಿಂದು ಹೋಗೋದು ನೋಡ್ರಿ. ಅಪ್ಪ ಸಾಕಾತ. ಹಗ್ಗಳಿಂದ ಏನಿಲ್ಲ ಅಂದ್ರೆ 100 ಕಿಲೋಮೀಟ್ರ್ ಮ್ಯಾಗತ್ತೆ ಗಾಡಿ ಹೊಡಕತ್ತೆ. ಬರೇ ಪ್ಯಾಚಸ್ ರೋಡ ಇಲ್ಲ ಇಲ್ಲಿ. ಅದ್ರ ಲಾರಿ ಅಂತೂ ಸಿಕ್ಕಾಪಟ್ಟೆ ಅಡ್ಡಾಡತ್ತಾವು. ಎಬ್ಸೋ ಧೂಳು ತಿಂದು ಯಪ್ಪ ಜಾಡಿಸಿದ್ರೆ ಮೈಮ್ಯಾಗಿನ 1 ಕಿಲೋ ಧೂಳು ಬೀಳುತ್ತೆ ನೋಡ್ರಿ. ಈಗ ಪುಣ್ಯಕ್ಕೆ ಈಗ ಯಾವುದೋ ಒಂದು ಬ್ರಿಡ್ಜ್ ಸಮಾನ ರೋಡ್ ಸಿಕ್ಕೈತಿ. ಇಲ್ಲ ಅಂದ್ರೆ ಇದು ಹೊಡೆದಿದ್ರೆ ಕೆಡವಿರ್ಬೇಕು ಇನ್ನೂ. ಯಪ್ಪ ಸಾಕಾತ್ ಹೇಳ್ತಾನೆ. ಒಂದು 100-150 ಕಿಲೋಮೀಟ್ರ್ ರೋಡ್, 150 ಕಿಲೋಮೀಟ್ರ್ ರೋಡ್ ಹಂಗೈತಿ. 43 ಕಿಲೋಮೀಟರ್ ಜನಕ್ಪುರ. ಫಸ್ಟ್ ಆಯಿಲ್ ಆಫ್ ನೇಪಾಳ್, ಧನುಷ್ ಆಯಿಲ್ ಸ್ಟೋರ್ಸ್. ಫಸ್ಟ್ ಟೈಮ್ ಪೆಟ್ರೋಲ್ ನೇಪಾಳದ. ನೋಡುವ, ಹಾಕುವ. ಹಾರ್ಟ್ ಜೋರು ಹಚ್ಬಿಟ್ರ. कितना है पेट्रोल? 169.50. ಶಬಾಷ್. 169 ರೂಪಾಯಿ. ವೆಲ್ಕಮ್ ಟು ಜನಕ್ಪುರ್.
ಅದು ಮೀಸಿ ಶೇಪ್ ಅಲ್ಲ, ಅದು ಧನುಷಿನ ಶೇಪ್. ನಿಮಗೆ ಮೀಸಿ ಶೇಪ್ ಕಾಣಿರ್ತಿರ್ಬೇಕು. ಅದು ಆ್ಯಕ್ಚುಲಿ ಧನುಷಿನ ಶೇಪ್. ರಾಮ ಬಿಲ್ಬುರಾಜನ ಆ ಟೈಪ್ ಶೇಪ್ ಮಾಡ್ಯಾರ. ಸೊ ವೆಲ್ಕಮ್ ಟು ಜನಕಪುರ ಎಂಟ್ರಿ ಆಗೇವಿ. ನಾನು 4 ಕಿಲೋಮೀಟ್ರ್ ಐತಿ. ನಮ್ಮ 4 ಕಿಲೋಮೀಟ್ರ್ದಾಗ ರೂಮ್ ಐತಿ. ಒಬ್ಬ ಫ್ರೆಂಡ್ ರೂಮ್ ಬುಕ್ ಮಾಡೋಣ, ನೇಪಾಳಿ ಫ್ರೆಂಡ್. ಸೊ ಅಲ್ಲೇ ಹೋಗು. ಮತ್ತು ಫಸ್ಟ್ ರೂಮ್ ಕಡೆ ಹೋಗಿ ನೋಡ್ರಿ. ಜನಕಪುರ ಬಂದೇವಿ. ನಿನ್ನೆ ರಾತ್ರಿ ಬಂದಿದ್ವಲ್ಲ, ನಿನ್ನೆ ರಾತ್ರಿ ರೂಮ್ ಸ್ಟೇ ಮಾಡಿ ಬೆಳಗ್ಗೆ 10:30 ಆಗೈತಿ. ಈಗ ಹೊರಗೆ ಬಂದೇವಿ. ರಾತ್ರಿ ಲೇಟ್ ಆಗೈತಲ್ಲ, ಮಕ್ಕೊಳಕ್ಕೆ ಕರೆಕ್ಟಾಗಿ ರೆಸ್ಟ್ ಮಾಡುವ ಅಂಥೇಳಿ ರೆಸ್ಟ್ ಮಾಡಿ ಈಗ ಜಾನಕಿ ಮಂದಿರ ಹೊಂಟೇವಂತ. ಜನಕಪುರದಾಗ ಐತಿ. ಸೀತಾ ಮಾತಾ ಹುಟ್ಟಿದ ಸ್ಥಳ. ಸೊ ಅಲ್ಲಿ ಹೊಂಟೇವಿ. ನಾನು ನಾಷ್ಟ ಮಾಡಿಲ್ಲ. ರೋಡ್ದಾಗ ಐತಿ. ರೋಡ್ ಮಾತ್ರ ನಿನ್ನೆ ಮಾತ್ರ ನನಗೆ ಗೊತ್ತಾಯ್ತು ನಿಮ್ಗೆ, ಕಂಪ್ಲೀಟ್ಲಿ ಆಫ್ ರೋಡ್ ಅಂದ್ರೆ ರೋಡ ಇಲ್ಲ. ಬರೋಕೆ ಭಾಳ ತರಸ್ತದೆ. ಒಂದು 200 ಕಿಲೋಮೀಟ್ರ್ ಅಂತ ರೋಡ್ದಾಗ ಹೊಡೆದವಿ. ಸಾಕಾಗಿದ್ದು ಭಾಳ ದಡ್ ಅಂತ. ಜಾನಕಿ ಮಂದಿರ ಹೋಗಿ ಬಂದ್ವಿ. ಜಾನಕಿ ಮಂದಿರ ಮತ್ತು ವಿವಾಹ ಮಂಟಪ ಹೋಗಿ ಬಂದ್ವಿ. ಸ್ವಲ್ಪ ನೇಪಾಳ ಗೌರ್ಮೆಂಟ್ ಪ್ರಕಾರ ಚಲೋ ಮೇಂಟೈನ್ ಮಾಡ್ಯಾರ. ನಮ್ಮ ಗೌರ್ಮೆಂಟ್ ಪ್ರಕಾರ ಇನ್ನೂ ಭಾಳ ಚಂದ ಮೇಂಟೈನ್ ಮಾಡ್ಬೋದಿತ್ತು. ಸೊ ನೇಪಾಳ ಗೌರ್ಮೆಂಟ್ ಪ್ರಕಾರ ಭಾಳ ಚಲೋ ಮೇಂಟೈನ್ ಚಲೋ ಅನ್ನಿಸ್ತು. ಸೊ ಇವತ್ತು ನಮ್ದು ಡೆಸ್ಟಿನೇಷನ್ ಕಾಠ್ಮಂಡು ಐತಿ. ಮತ್ತೊಂದು 6-7 ಅವರ್ಸ್ ಜರ್ನಿ ಐತಿ. ಮೂವ್ ಆಗೋಣಂತ ಕಾಠ್ಮಂಡು ಕಡೆ. ಫಸ್ಟ್ ರೂಮಿಗೆ ಹೋಗಿ ಚೆಕ್ಔಟ್ ಮಾಡ್ಬಂತ. ಇದು ಹೋಟೆಲ್ ಜಾನಕಿ ಅಂತ. ರೂಮ್ಸ್ ಚಲೋ ಇತ್ತು, ಬಟ್ ಪ್ರೈಸ್ 2500 ನೇಪಾಳಿ ಕರೆನ್ಸಿ. ಸೊ ಈಗ ನಾವು ಹೋಗೋಣ ಕಾಠ್ಮಂಡಿಗೆ ಮೂವ್ ಆಗೋಣಂತ. ರೀಚಿಂಗ್ ಟೈಮ್ 8 ಗಂಟೆ ತೋರಿಸೋದೈತಿ. ನೋಡು ಮತ್ತು ಎಷ್ಟು ಹಿಡಿತದೆ ಅಂತ.